ಮನೆ ಲೀಸ್ಗೆ ಕೊಡೋದಾಗಿ ವಂಚಿಸುತ್ತಿದ್ದಂತ ಆರೋಪಿಯನ್ನ ಬಂಧಿಸಲಾಗಿದೆ. ಆರೋಪಿ ಖಲೀಲ್ ಶರೀಫ್ನನ್ನ ಬಂಧಿಸಿದ ಸಿಸಿಬಿ ಆರ್ಥಿಕ ಅಪರಾಧ ದಳ. ಖಾಸಗಿ ಕಂಪನಿ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆಯನ್ನ ಮಾಡಲಾಗ್ತಿತ್ತು ಅನ್ನುವಂತ ಆರೋಪ ಇದೆ. ಸೈಯದ್ ಅಹಮದ್ ಹುಸೇನ್ ಖಲೀಲ್ ಶರೀಫ್ ಎಂಬುವರಿಂದ ವಂಚಿಸಲಾಗ್ತಾ ಇತ್ತು. ಸಾಮಾಜಿಕ ಜಾಲತಾಣ OLX-ನಲ್ಲಿ ಜಾಹೀರಾತನ್ನ ನೀಡ್ತಾ ಇದ್ರು ವಂಚಕರು. ಆರೋಪಿಗಳ ವಿರುದ್ಧ ಬೆಂಗಳೂರಿನ ಹಲವು ಠಾಣೆಯಲ್ಲಿ FIR ಆಗಿತ್ತು. ಎಸ್ಕೇಪ್ ಆಗಿರುವಂತ ಮತ್ತೊಬ್ಬ ಆರೋಪಿ ಅಹಮದ್ ಹುಸೇನ್ಗಾಗಿ ಇದೀಗ ಹುಡುಕಾಟ ನಡೆಸಲಾಗ್ತಾ ಇದೆ. ವಂಚನೆ ಪ್ರಕರಣವನ್ನ ಸಿಸಿಬಿಗೆ ವರ್ಗಾಯಿಸಿದ್ದ ಕಮಿಷನರ್ ದಯಾನಂದ್ ನೋಡಿ, ಇವರು ಯಾಮಾರಿಸ್ತಾ ಇದ್ರಂತೆ, ಮೋಸ ಮಾಡ್ತಾ ಇದ್ರಂತೆ. ಹೆಂಗ್ ಮೋಸ ಮಾಡ್ತಾ ಇದ್ರು? ಅದರಲ್ಲೂ ನಾವು ಇತ್ತೀಚೆಗೆ ಈ ಆ್ಯಪ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಯಾವ್ಯಾವಿದೆ ಅದರಲ್ಲಿ ಯಾವುದಾದ್ರೂ ವ್ಯವಹಾರವನ್ನು ಮಾಡ್ತೀವಿ, ಬಿಸ್ನೆಸ್ಸನ್ನು ಮಾಡ್ತೀವಿ ಅಂತಂದರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದು 100 ರೂಪಾಯಿ ವ್ಯವಹಾರ ಆಗಿರ್ಬೋದು, ಲಕ್ಷದ್ದಾಗಿರ್ಬೋದು, ಕೋಟಿದ್ದಾಗಿರ್ಬೋದು. ನೀವು ಯಾವುದೋ ಕ್ಲಾತ್ ತೆಗೆದುಕೊಳ್ತೀರಾ, ಯಾವುದೋ ಜುವೆಲ್ಸ್ ತೆಗೆದುಕೊಳ್ತೀರಾ ಅಂತಂದರೆ ಅದರಲ್ಲೂ ನಿಮಗೆ ಯಾಮಾರ್ಸರು ಇರ್ತಾರೆ. ಅದರ ಜೊತೆಗೆ ಅಂಥದ್ರಲ್ಲಿ ಮನೆ ತೆಗೆದುಕೊಳ್ತೀವಿ, ಲೀಸಿಗೆ ಮನೆ ಹಾಕಿಸ್ಕೊಳ್ತೀವಿ, ನಮಗೆ ಪಾಸ್ಪೋರ್ಟ್ ಮಾಡಿಸ್ಕೊಡ್ಬೇಕು, ವೀಸಾ ಮಾಡಿಸ್ಕೊಡ್ಬೇಕು, ಈ ಥರದ್ದು ಏನಾದರೂ ಬಂತು ಅಂತಂದರೆ 1000 ಬಾರಿ ಯೋಚಿಸಿ ಕೈ ಹಾಕಿ. ಇವ್ರು ಹೆಂಗೆ ವಂಚನೆ ಮಾಡ್ತಾ ಇದ್ರು ಅಂತ ಅಂದರೆ, ಜಾಹೀರಾತು ಕೊಡ್ತಾ ಇದ್ರಂತೆ, ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾ ಇದ್ರಂತೆ. ಇವ್ರು ಕೊಡುವಂಥ ಆ್ಯಡನ್ನು ನೋಡಿ ಹೋಗ್ತಿದ್ರಲ್ಲ, ಅವರನ್ನೇ ಇವರು ಬಳಸ್ಕೊಳ್ತಾ ಇದ್ರು. ಅವರನ್ನು ಇವರು ಕುರಿಗಳನ್ನಾಗಿ ಮಾಡ್ತಾ ಇದ್ರು, ಟಾರ್ಗೆಟ್ ಮಾಡ್ತಾ ಇದ್ರು. ಮೊದಲಿಗೆ ಮನೆ ಫ್ಲ್ಯಾಟನ್ನು ತೋರಿಸ್ತಾ ಇದ್ರು ಆರೋಪಿಗಳು. ಲೀಸ್ಗೆ ಅಂತ ಹಣವನ್ನು ಪಡೆದು 1 ವರ್ಷಕ್ಕೆ ಅಂತ ಅಗ್ರಿಮೆಂಟ್ ಮಾಡಿಸ್ಕೊಳ್ತಾ ಇದ್ರು. ಮನೆ ಫ್ಲ್ಯಾಟ್ ಬಾಡಿಗೆ ಕಟ್ತೇನೆ ಅಂತ ಮಾಲೀಕರ ಬಳಿಯೂ ಕೂಡ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ರು. 1 ಅಥವಾ 2 ತಿಂಗಳು ಸರಿಯಾಗಿ ಬಾಡಿಗೆಯನ್ನು ಕಟ್ತಿದ್ರು. 1-2 ತಿಂಗಳ ನಂತರ ಬಾಡಿಗೆ ಕಟ್ಟದೆ ಅಸಲಿ ಆಟ ಶುರು ಮಾಡ್ತಾ ಇದ್ರು. ಕೊನೆಗೆ ಮಾಲೀಕರು ಲೀಸ್ಗೆ ಇದ್ದವರ ಬಳಿ ಬಾಡಿಗೆ ಕಟ್ಟುವಂತೆ ಪೀಡಿಸ್ತಾರೆ. ಆಗ ಅವರು ಫೋನ್ ಮಾಡಿದ್ರೆ ಆರೋಪಿಗಳ ಮೊಬೈಲು ಸ್ವಿಚ್ಡ್ ಆಫ್ ಅಂತ ಬರ್ತಾ ಇತ್ತು. ಆರೋಪಿಯ ಮನೆ ಬಳಿ ಹೋದಾಗ ಸತ್ಯಾಂಶ ಗೊತ್ತಾಗಿದೆ. ಅನೇಕರಿಗೆ ಇದೇ ರೀತಿಯಲ್ಲಿ ವಂಚಿಸಿರೋದು ಬೆಳಕಿಗೆ ಬಂದಿದೆ. ಆ್ಯಪ್ಗಳಲ್ಲಿ ನಿಮಗೆ ಮನೆ ಲೀಸಿಗೆ ಹಾಕೊಡಿಸ್ತೀವಿ, ಈ ಮನೆ ಲೀಸಿಗೆ ದೊರೆಯುತ್ತೆ. ಅದು ಲೀಸು ಅಂತಂದರೆ ಬೆಂಗಳೂರಲ್ಲಿ ನಿಮಗೆ ಗೊತ್ತಾ 10 ಲಕ್ಷದಿಂದ ಶುರು ಆಗುತ್ತೆ. 5-6 ಲಕ್ಷ ಅಂದರೆ ಸಿಂಗಲ್ ರೂಮು, 10 ಲಕ್ಷ 20 ಲಕ್ಷ ಅಂದರೆ 2 BHK ಫ್ಲ್ಯಾಟು, ಆ ಥರದ್ದೆಲ್ಲ ಸಿಗುತ್ತೆ, ಜಾಸ್ತಿನೂ ಇದೆ. ಸೊ ಮನೆ ನೋಡಿದ್ರು, ಮನೆ ತುಂಬ ಚೆನ್ನಾಗಿದೆ, ಇಷ್ಟು ತಗೋಬಹುದು ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ರು. ಅದನ್ನೇ ಇವ್ರು ಬಂಡವಾಳ ಮಾಡ್ಕೊಳ್ತಿದ್ರು. ಆ ಮನೆ ಕರ್ಕೊಂಡೋಗಿ ಇದೇ ಮನೆ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಸ್ಕೊಳ್ತಿದ್ರು. ವರ್ಷಕ್ಕೆ 11 ತಿಂಗಳು 12 ತಿಂಗಳು ಅಗ್ರಿಮೆಂಟ್ ಮಾಡಿಸ್ಕೊಳ್ತಿದ್ರು. ಈ ಕಡೆ ಓನರ್ ಕೈಲಿ ಏನಂತ ಮಾತಾಡ್ಕೊಳ್ತಿದ್ರು ಅಂದರೆ, ನಾವು ನಿಮಗೆ ತಿಂಗಳ ಬಾಡಿಗೆ ಕಟ್ಕೊಂಡು ಹೋಗ್ತೀವಿ ಅಂತ. ಓನರ್ ಏನು, ನೀವು ಲೀಸಿಗಾರು ಕೊಡಿ, ಏನಾದರೂ ಮಾಡಿ, ನಮಗೆ ತಿಂಗಳ ಬಾಡಿಗೆ ಬಂದರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಓನರು ಇರ್ತಾರೆ. 2 ತಿಂಗಳು ಅಷ್ಟೇ ಇವರು ಬಾಡಿಗೆ ಕಟ್ತಿದ್ದು. ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗ್ತಿದ್ರು. ಮನೆ ಓನರು ಮನೇಲಿರೋರಿಗೆ ನೀವು ಮನೆ ಖಾಲಿ ಮಾಡಿ ಬಾಡಿಗೆ ಕಟ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಓನರ್ ಸಮಸ್ಯೆ ಅಲ್ಲ, ಅದು ದುಡ್ಡು ಬರ್ತಾ ಇಲ್ಲ. ಈ ಕಡೆ ಲೀಸಿಗೆ ಅಂತ ದುಡ್ಡು ಕೊಟ್ಟಿರ್ತಿದ್ರಲ್ಲ ಲಕ್ಷ ಅವ್ರ ಕತೆ ಹೇಳಿ, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು. ಸೊ ಈ ಥರ ಹಲವರಿಗೆ ಯಾಮಾರಿಸಿದ್ದಾರೆ. ಯಾವುದನ್ನು ಇವರು ಬಳಕೆ ಮಾಡ್ಕೊಂಡು ಯಾಮಾರಿಸ್ತಾರೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬೆಂಗಳೂರಿನಲ್ಲಿ ಮನೆ ತಗೊಳ್ಳೋದು, ಮನೆ ಕಟ್ಟಿಸೋದು, ಲೀಸಿಗೆ ಹಾಕಿಸ್ಕೊಳ್ಳೋದು, ಸೈಟ್ ತಗೊಳ್ಳೋದು, ಇದು ನಿರಂತರವಾಗಿ ನಡೀತಾ ಇರುತ್ತೆ. ಹಾಗೆಯೇ ಮೋಸ ಮಾಡೋದು, ಯಾಮಾರೋದು ಕೂಡ ತೀರಾ ಕಾಮನ್ ಆಗಿರುತ್ತೆ.